ಗ್ಯಾಂಟಿ. ಇದು ಗ್ಯಾಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಕೀರ್ತಿ ಪಾಟೀಲ್. ಯುಗಾದಿ ಅಂದ್ರೆ ಹೊಸ ಯುಗದ ಆರಂಭ. ನಾವು ಪ್ರತಿ ವರ್ಷ ನ್ಯೂ ಇಯರ್ ಬಂತಂದ್ರೆ ಇದು ನಮ್ಗೆ ಹೊಸ ವರ್ಷ ಅಂತ ಪ್ರತಿಯೊಬ್ರು ಭೇದ ಭಾವ ಇಲ್ಲದೆ ಸೆಲೆಬ್ರೇಷನ್ ನಾವು ಮಾಡ್ತೀವಿ. ಆದ್ರೆ ಹಿಂದೂಗಳ ಒಂದು ಹೊಸ ವರ್ಷ ಅಂತ ಹೇಳಿದ್ರೆ ಅದು ಯುಗಾದಿ ಹಬ್ಬ. ಎಲ್ಲರೂ ಸಹ ಯುಗಾದಿ ಹಬ್ಬವನ್ನ ತುಂಬಾ ಅದ್ದೂರಿಂದ ವಿಜೃಂಭಣೆಯಿಂದ ಆಚರಿಸುವಂತಹ ಹಬ್ಬವೇ ಯುಗಾದಿ ಹಬ್ಬ ಆಗಿರುತ್ತೆ. ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲವೂ ಬಿಟ್ಟು ಫ್ಯಾಮಿಲಿ ಜೊತೆ ಇದೊಂದು ದಿನ ಆದ್ರೂ ಈ ನೆಪದಲ್ಲಾದ್ರೂ ಸೆಲೆಬ್ರೇಟ್ ಮಾಡೋಣ, ಈ ನೆಪದಲ್ಲಾದ್ರೂ ನಾವು ಫ್ಯಾಮಿಲಿ ಎಲ್ಲ ಒಟ್ಟಾಗಿ ಸೇರೋಣ ಅನ್ನುವಂಥದ್ದು ಒಂದು ಕೆಲಸ ಕೂಡ ಆಗಿರುತ್ತೆ, ಆಲೋಚನೆ ಕೂಡ ಆಗಿರುವಂತದ್ದು. ಸದ್ಯಕ್ಕೆ ಯುಗಾದಿ ಹಬ್ಬದಂದು ಸೆಲೆಬ್ರಿಟೀಸ್, ನಟ ನಟಿಯರು ಏನ್ ಮಾಡ್ತಿದ್ದಾರೆ, ಯಾವ ರೀತಿ ಡ್ರೆಸ್ಸಿಂಗ್ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಅವ್ರ ಮನೇಲಿ ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮನೆಲ್ಲ ಕ್ಯಾಶುವಲ್ ಆಗಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತೀವಿ, ಹೌದು. ಆದ್ರೆ ನಟ ನಟಿಯರು ಅವ್ರದ್ದು ಬೇರೆ ರೀತಿಯ ಲೈಫ್ ಸ್ಟೈಲ್ ಇರುತ್ತೆ. ಸೊ ಈ ರೀತಿ ಹಬ್ಬ ಆಚರಣೆ ಅಂತ ಬಂದಾಗ ಅವ್ರು ಯಾವ ರೀತಿ ಮಾಡ್ತಾರೆ, ಯಾವಾಗ್ಲೂ ಬಿಸಿ ಶೆಡ್ಯೂಲ್ ಅಲ್ಲಿ ಇರುವಂತದ್ದು, ಶೂಟಿಂಗ್ ಹೋಗ್ತಾರೆ, ಹೌದು. ನಾವು ಒಂದಿನ ಬೇಕಂದ್ರೆ ಕೆಲ್ಸಕ್ಕೆ ಲೀವ್ ತಗೋಬಹುದು, ಆಫ್ ತಗೋಬಹುದು ಅನ್ನುವಂಥದ್ರಲ್ಲಿ ಇರ್ತೀವಿ. ಆದ್ರೆ ಅವರು ಕಂಟಿನ್ಯೂಸ್ ಶೂಟಿಂಗ್ ಶೆಡ್ಯೂಲ್ ಇರುತ್ತೆ, ಜೊತೆಗೆ ಒಂದೇ ಕಡೆ ಅವರು ಸ್ಟೇ ಆಗೋದಿಲ್ಲ, ಆ ಕಡೆ ಈ ಕಡೆ ಎಲ್ಲ ಹೋಗ್ತಾ ಇರ್ತಾರೆ, ಹೊರದೇಶಕ್ಕೆ ಸಹ ಪ್ರಯಾಣ ಮಾಡ್ತಿರ್ತಾರೆ. ಇನ್ನು ಯುಗಾದಿ ಹಬ್ಬದಲ್ಲಿ ವಿಶೇಷವಾಗಿ ಸಿನಿಮಾಗಳದ ಹೊಸ ಕೆಲಸಗಳ ಆರಂಭವನ್ನ ಮಾಡ್ತಾರೆ. ಸಿನಿಮಾದ ಮುಹೂರ್ತ ಇರ್ಬೋದು, ಹೊಸ ಸಿನಿಮಾದ ಅನೌನ್ಸ್ಮೆಂಟ್ ಇರ್ಬೋದು, ಟ್ರೈಲರ್, ಟೀಸರ್ ರಿಲೀಸ್ ಮಾಡೋದು, ಪೋಸ್ಟರ್ ರಿಲೀಸ್ ಮಾಡೋದು, ಫಸ್ಟ್ ಲುಕ್ ಇರಬಹುದು, ವಿಡಿಯೋ ಸಾಂಗ್ಸ್ ಇರ್ಬೋದು. ಈ ರೀತಿ ಹೊಸ ಹೊಸ ಕೆಲಸಗಳಿಗೆ ಕಿಕ್ ಸ್ಟಾರ್ಟ್ ಕೊಡುವಂತಹ ಒಂದು ಹೊಸ ದಿನ ಇದಾಗಿರುತ್ತೆ. ಹಾಗಾದ್ರೆ ಯಾವ್ಯಾವ ಸೆಲೆಬ್ರಿಟೀಸ್ ಹೇಗೆ ಸೆಲೆಬ್ರೇಟ್ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಝಲಕ್ ನೋಡ್ಕೊಂಡ್ ಬರೋಣ ಬನ್ನಿ. ಹೇಗಿತ್ತು ತಾರೆಯರ ಯುಗಾದಿ ಸಂಭ್ರಮ? ತಳಿರು ತೋರಣ, ಬೇವು ಬೆಲ್ಲ, ವಿಶೇಷ ಪೂಜೆ, ಹಬ್ಬದೂಟ. ಯಶ್ ರಾಧಿಕಾ ಪಂಡಿತ, ನಮ್ಮ ಸ್ಯಾಂಡಲ್ವುಡ್ ನ ಈ ಜೋಡಿ ಮೇಲೆ ಎಲ್ಲರೂ ಕಣ್ಣಿರುತ್ತೆ. ಹಾಗಾಗಿ ಈ ಯುಗಾದಿಯಂದು ಇಬ್ರು ಸಹ ಸಿಕ್ಕಾಪಟ್ಟೆ ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡಿದ್ದಾರೆ ಯುಗಾದಿ ಹಬ್ಬವನ್ನ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಡಾಕ್ಟರ್ ತಾರಾ ಅವರ ಮನೆಯಲ್ಲೂ ಸಹ ಹಬ್ಬದ ವಿಶೇಷ ಪೂಜೆಯನ್ನ ಮಾಡಿರುವಂತಹ ಫೋಟೋಸ್ ಇದಾಗಿರುವಂತದ್ದು. ಇನ್ನು ದೇವಸ್ಥಾನದಲ್ಲಿ ರಿಷಬ್ ಶೆಟ್ಟಿ ಹಾಗೂ ಪ್ರಗತಿ ರಿಷಬ್ ಶೆಟ್ಟಿ ಇಬ್ರು ಸಹ ದಂಪತಿ ಪೂಜೆಯನ್ನ ಮಾಡಿದ್ದಾರೆ ಮಕ್ಕಳ ಜೊತೆಗೆ. ಪೂಜೆ ಮಾಡಿ ಹೋಳಿಗೆ ಊಟ ಸವಿದಂತಹ ಬೃಂದಾ ಆಚಾರ್ಯ ಅವರು. ಇನ್ನು ವಧುವಂತೆ ಕಂಗೊಳಿಸಿದ್ರು ಆಶಿಕಾ ರಂಗನಾಥ್ ಅವರು. ಲೆಹಂಗಾದಲ್ಲಿ ಮಿಂಚಿದ ನಟಿ ಕಾರುಣ್ಯ ರಾಮ್. ಇನ್ನು ಉಪಾಧ್ಯಕ್ಷ ಸಿರಿಬಾದ ನಟಿ ಮಲೈಕಾ ವಸುಪಾಲ್ ಅವರು ಸಹ ಗ್ರ್ಯಾಂಡ್ ಕ್ಲಾಸಿಕಲ್ ಲುಕ್ ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದ್ರ ಜೊತೆಗೆ ತೋರಣ ಕಟ್ಟಿ ಯುಗಾದಿ ಹಬ್ಬಕ್ಕೆ ಕಿಕ್ ಸ್ಟಾರ್ಟ್ ನ ಕೊಟ್ಟಿರುವಂತದ್ದು. ಇನ್ನು ಸ್ಯಾರಿಯಲ್ಲಿ ನಮ್ರತ ಮಿಂಚಿದ್ದಾರೆ. ಬಿಗ್ ಬಾಸ್ ನಮ್ರತ ನೀವೆಲ್ಲರೂ ನೋಡಿರ್ತಾರೆ, ಆಗಾಗ ಅಪ್ಡೇಟೆಡ್ ವರ್ಷನ್ ಸ್ಟೇಟಸ್ ಗಳನ್ನ ಹಾಕ್ತಿರ್ತಾರೆ. ಸೊ ಅವರು ಕೂಡ ಸೆಲೆಬ್ರೇಟ್ ಮಾಡಿರುವಂತದ್ದು. ಇನ್ನು ಮಲ್ಲೇಶ್ವರಂ ಹೂ ಮಾರ್ಕೆಟ್ ನಲ್ಲಿ ದಿಯಾ ಖ್ಯಾತಿಯ ನಟಿ ಖುಷಿ ರವಿ ಅವರು ಸಹ ಸೆಲೆಬ್ರೇಟ್ ಮಾಡಿದ್ದಾರೆ. ರಾಬರ್ಟ್ ಕ್ವೀನ್ ಆಶಾ ಭಟ್ ಮನೆಯಲ್ಲೇ ಹಬ್ಬವನ್ನ ಅದ್ದೂರಿಯಾಗಿ ಕುಟುಂಬಸ್ಥರ ಜೊತೆಗೆ ಆಚರಿಸಿರುವಂತದ್ದು. ಪ್ರಿನ್ಸ್ ಪುತ್ರಿ ಸಿತಾರಾ ಯುಗಾದಿ ಹಬ್ಬದ ಸೆಲೆಬ್ರೇಷನ್ ನ ಸಿಕ್ಕಾಪಟ್ಟೆ ಜೋರಾಗಿ ಮಾಡಿರುವಂತದ್ದು. ಟ್ರೆಡಿಷನಲ್ ಆಫ್ ಸ್ಯಾರಿನಲ್ಲಿ ಚೆಲುವೆ ರಾಧ್ಯ ಅವರು ಸಹ ಈ ಹಬ್ಬವನ್ನ. ಇನ್ನು ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿಯಾದ ನಟಿ ಕಾವ್ಯ ಶೆಟ್ಟಿ. ಬೇವು ಬೆಲ್ಲ ಆಯ್ತಾ ಅಂತ ರೌರಿಂಗ್ ಸ್ಟಾರ್ ಶ್ರೀಮುರಳಿ ಅವರು ಎಲ್ರಿಗೂ ಕೇಳಿದ್ದಾರೆ ಅವರ ಫ್ಯಾನ್ಸ್ಗೆ. ಮಗನೊಂದಿಗೆ ವಿಜಯ್ ರಾಘವೇಂದ್ರ ಯುಗಾದಿ ಹಬ್ಬವನ್ನ ಜೋರಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಯುಗಾದಿ ಹಬ್ಬಕ್ಕೆ ಶುಭ ಕೋರಿದ ನಟ ಕೋಮಲ್. ಹೀಗೆ ಸೆಲೆಬ್ರಿಟೀಸ್ಗಳು ಅವರಾದಂತಹ ರೀತಿನಲ್ಲೇ ಸೆಲೆಬ್ರೇಷನ್ ಮಾಡಿರುವಂತದ್ದು. ಇನ್ನು ಹಬ್ಬಕ್ಕೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಸಹ ವಿಭಿನ್ನ ರೀತಿಯಲ್ಲಿ ವಿಶ್ ಮಾಡಿದ್ದಾರೆ ತಮ್ಮ ಫ್ಯಾನ್ಸ್ಗೆ. ಇನ್ನು ಕೆಟ್ಟ ಕಣ್ಣು ಬೀಳದಿರಲಿ ಅಂತ ಪವಿತ್ರ ಗೌಡ ಅವರು ಸಹ ಪೋಸ್ಟ್ ಮಾಡಿದ್ದಾರೆ. ಇತ್ತೀಚೆಗೆ ಅವರ ಜೀವನದಲ್ಲಿ ಒಂದು ಕಹಿ ಘಟನೆ ಆಯಿತು. ಈ ಒಂದು ಕಹಿ ಘಟನೆಯಿಂದ ಹೊರಬರಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅವರು ಪವಿತ್ರ ಗೌಡ ಅವರು ಮಗಳೊಟ್ಟಿಗೆ ಹೊಸ ವೈಬ್ ಅಲ್ಲಿ ಅವರು ಇರುವಂತದ್ದು. ಯಾವುದೇ ಕೆಟ್ಟ ಕಣ್ಣು ಬೀಳದೇ ಇರಲಿ ನಮ್ಮ ಕುಟುಂಬದ ಮೇಲೆ ಅನ್ನುವಂತಹ ಒಂದು ಪೋಸ್ಟ್ ನ ಅವರು ಮಾಡಿರುವಂತದ್ದು. ಹೀಗೆ ಹಲವಾರು ನಟ ನಟಿಯರು ತಮ್ಮ ಯುಗಾದಿ ಸೆಲೆಬ್ರೇಷನ್ ನ
ಸಿಕ್ಕಾಪಟ್ಟೆ ವಿಜೃಂಭಣೆಯಿಂದ ಮಾಡ್ಕೊಂಡಿದ್ದಾರೆ. ಇಷ್ಟು ದಿನ ಏನೇನಾಯ್ತು ಅದು ಬೇರೆ ಲೆಕ್ಕ. ಇನ್ನು ಮುಂದೆ ಬೇರೆ ರೀತಿನಲ್ಲಿ ಒಂದು ಹೊಸ ವರ್ಷನ ಹೊಸ ರೀತಿನಲ್ಲಿ ನಾವು ವೆಲ್ಕಮ್ ಮಾಡೋಣ ಅನ್ನುವಂಥದ್ದು ಅವರ ಆಸೆ ಆಲೋಚನೆ ಆಗಿರುವಂಥದ್ದು. ಒಟ್ನಲ್ಲಿ ಈ ಒಂದು 2025 ಏನಿದೆ ಕನ್ನಡ ಚಿತ್ರರಂಗಕ್ಕೆ ಒಂದು ರೀತಿಯ ಒಳ್ಳೆ ಏಳಿಗೆ ತರುವಂತಹ ಎಲ್ಲಾ ಸೂಚನೆಗಳನ್ನು ಕೊಡ್ತಾ ಇದೆ. ಯಾಕಂತ ಹೇಳಿದ್ರೆ ಒಂದಷ್ಟು ಸಿನಿಮಾಗಳ ಹಿಟ್ ಪ್ರಾಸೆಸ್ ಕೂಡ ಆಗ್ತಿರುವಂತದ್ದು, ಒಂದೊಳ್ಳೆ ಹಿಟ್ ಸಿನಿಮಾಗಳನ್ನ ಕೊಡ್ತು, ಒಳ್ಳೆ ಓಪನಿಂಗ್ ಜನವರಿಯಲ್ಲಿ ಸಿನಿಮಾಗಳಿಗೆ ಸಿಕ್ತು. ಈಗಲೂ ಸಹ ನೆಕ್ಸ್ಟ್ ಮುಂದಿನ ಪ್ರಾಜೆಕ್ಟ್ ಏನೇನು ಇವೆ ಅವು ಎಲ್ಲದಕ್ಕೂ ಒಂದು ಒಳ್ಳೆ ಕಿಕ್ ಸ್ಟಾರ್ಟ್ ಕೊಡುವಂತಹ ದಿನ ಇವತ್ತು ಆಗಿರ್ಲಿ ಅನ್ನುವಂಥದ್ದು ಕನ್ನಡ ಚಲನಚಿತ್ರ ರಂಗದಲ್ಲಿ ಇರುವಂತಹ ಎಲ್ಲಾ ಕಲಾವಿದರ ಆಶೆ ಆಗಿರುವಂತದ್ದು. ಇದೆಷ್ಟು ಇವತ್ತಿನ ಯುಗಾದಿ ಹಬ್ಬದ ಅಪ್ಡೇಟ್ ಆಗಿತ್ತು. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.